ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದ್ರೆ ಇವರ ಹೆಸರು ರುಕ್ಮಿಣಿ ಅಂತೇಳಿಬಿಟ್ಟು, ವಯಸ್ಸು 38 ವರ್ಷ ಕಂಪ್ಲೀಟ್ ಆಗಿದೆ. ಊರು ಮುಂಬೈ ಭಾಗದವರು. ಕೆಲಸ ಸ್ವಂತ ಬಿಸ್ನೆಸ್ ಇದೆ ಅಂತೇಳಿ ತಿಳಿಸಿದ್ದಾರೆ. ಸಮಸ್ಯೆ ಏನಪ್ಪ ಅಂದರೆ ಗಂಡ ಇಲ್ಲದೆ ಒಂಟಿ ಇದ್ದಾನೆ, ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನಿರೀಕ್ಷೆ ವಯಸ್ಸಾಗಿರೋ ಮುದುಕ ಇದ್ರೂ ಸಹಿತ ಓಕೆ ಅಂತೇಳಿ ತಿಳಿಸಿದ್ದಾರೆ. ಸ್ಥಳ ಸ್ವಂತ ಮನೆ ಇದೆ, ಬಂದು ಜೊತೆಗಿದ್ರೆ ದಿನ ಕೊಡ್ತೀನಿ ಅಂತೇಳಿ ಅದೆಷ್ಟೇ ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿರೋ BMW X1 S Drive 20D ಆಟೋಮೆಟಿಕ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ನೀವೇನಾದರೂ ಮುಂಬೈಗೆ ಬಂದರೆ ನಾನೇ ಸಾಕಿ ಜೊತೆಗೆ ಇಟ್ಕೋತೀನಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಗಂಡ ಹೋದ್ಮೇಲೆ ಅವರ ಬಿಸ್ನೆಸ್ಸನ್ನು ನಾನೇ ನೋಡಿಕೊಂಡು ಹೋಗ್ತಾ ಇದ್ದೇನೆ, ಸ್ವಲ್ಪ ಲಾಸಲ್ಲಿದೆ ಅಂತೇಳಿ ಹೇಳ್ಕೊಂಡಿರೋದು. ಆ ದಿನ ತುಂಬ ಟೆನ್ಷನ್ ಇರುತ್ತೆ, ಮಂಚದಲ್ಲಿ ಒಬ್ಬಳಿಗೆ ನಿದ್ದೆ ಕೂಡ ಬರೋದಿಲ್ಲ ಅಂತೇಳಿ ಹೇಳ್ಕೊಂಡಿರೋದು. ಸೊ ಗೆಳೆತನ ಮಾಡೋಣ ಅಂದರೆ ನಂಬಿಕಸ್ಥ ಸಿಗೋದು ಕಷ್ಟ ಅಂತೇಳಿ ತಿಳಿಸಿದ್ದಾರೆ. ಸೊ ಯಾರಾದರೂ ನಂಬಿಕಸ್ಥ ಗಂಡು ಇದ್ದರೆ ಕಾಲ್ ಮಾಡಿ ಕೊಡ್ತೀನಿ ಅಂತೇಳಿ ಇದಿಷ್ಟು ಮುಂಬೈಗೆ ಹೋದರೆ ಇವರೇ ಸಾಕಿ ಜೊತೆಗೆ ಇಟ್ಕೋತೀನಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರದ ಗುಣ ನೋಡಿ ಗೆಳೆತನ ಮಾಡ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ನು, ನಿಮಗೆ ಹಿಂದಿ ಮಾತಾಡೋದಕ್ಕೆ ಬರಬೇಕು, ಇಲ್ಲ ಇಂಗ್ಲೀಷ್ ಬಂದರೂ ಸಹಿತ ಓಕೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಒಂಟಿ ಇರುವ ಗಂಡಸರಿಗೆ ಮೊದಲು ಅವಕಾಶ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿರೋದು. ಇನ್ನು ಮೂರನೇದು, ಮದುವೆಯಾಗಿ ಫ್ಯಾಮಿಲಿ ಇದ್ರೂ ಇನ್ನೊಂದು ಸಂಬಂಧ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಅವಕಾಶ ಕೊಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಇನ್ನು ನಾಲ್ಕನೇದು, ಹಣ ಮತ್ತು ಸುಖ ಎಲ್ಲವನ್ನೂ ಸಹಿತ ಕೊಡ್ತೀನಿ, ಆದರೆ ಮೋಸ ಮಾಡಿಬಿಟ್ಟು ಹೋಗಬಾರ್ದು ಅಂತೇಳಿ ಅದೆಷ್ಟು ಇವರಿಗೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ನಿಮಗೆ ಹಿಂದಿ ಮಾತಾಡೋಕ್ಕೆ ಬರಬೇಕು ಮತ್ತು ಯಾವುದೇ ರೀತಿಯಾದ ಮೋಸ ಮಾಡ್ತಕ್ಕಂತಹ ಗುಣ ಇರಬಾರ್ದು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ. ಇನ್ನು ಫೈನಲ್ ಆಗಿ ಇವರ ಬಳಿರೋ BMW ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಪ್ರೈಸ್ ಬಂದ್ಬಿಟ್ಟು 11 ಲಕ್ಷ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಓವರ್ ನೋಡೋದಾದ್ರೆ ರಿಜಿಸ್ಟ್ರೇಷನ್ ಇಯರು 2014, ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಇದೆ, ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುವಂಥದ್ದು, ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 1,20,000 ಕಿಲೋಮೀಟರ್ ರನ್ ಆಗಿದೆ. RTO ಮುಂಬೈ. ಇನ್ನು ಓನರ್ಶಿಪ್ ಬಂದ್ಬಿಟ್ಟು ಥರ್ಡ್ ಓನರ್ ಆಗಿದ್ದಾರೆ, ಅಂದರೆ ಸೆಕೆಂಡ್ ಹ್ಯಾಂಡಲ್ಲಿ ಈ ಒಂದು ಕಾರನ್ನು ಬೈ ಮಾಡ್ಕೊಂಡಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1995 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ.